ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈ ಬಾರಿಯ ನೀಟ್ ಪರೀಕ್ಷೆಯಲ್ಲಿ ಮೂಡಬಿದಿರೆಯ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಆಳ್ವಾಸ್ ಪಿಯು ಕಾಲೇಜಿನ ವಿದ್ಯಾರ್ಥಿಗಳು ಅಭೂತಪೂರ್ವ ಸಾಧನೆ ಮಾಡಿದ್ದಾರೆ. ಒಂದೇ ಕ್ಯಾಂಪಸ್ನ ಕ್ಲಾಸ್ ರೂಮ್ ವ್ಯವಸ್ಥೆಯಲ್ಲಿ ವ್ಯಾಸಂಗ ಮಾಡಿದ 21 ವಿದ್ಯಾರ್ಥಿಗಳು 99%ಕ್ಕಿಂತ ಅಧಿಕ ಅಂಕ ಗಳಿಸುವ ಮುಖೇನ ಸಂಸ್ಥೆಗೆ ಕೀರ್ತಿ ತಂದಿದ್ದಾರೆ. ವಿಶೇಷ ಸಾಧನೆಗೈದ ವಿದ್ಯಾರ್ಥಿಗಳನ್ನ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಎಂ ಮೋಹನ್ ಆಳ್ವಾ ಅಭಿನಂದಿಸಿದ್ದಾರೆ. ಕೆಟಗರಿ ವಿಭಾಗದ ರಾಷ್ಟ್ರಮಟ್ಟದಲ್ಲಿ ಸೂರ್ಯಕಾಂತ್ ಪಾಟೀಲ್ 97ನೇ ರ್ಯಾಂಕ್, ಚೇತನ್ ಯರ್ನಾಳ್ 239ನೇ ರ್ಯಾಂಕ್, ಜೊತೆಗೆ ಕ್ಲಾರೆನ್ಸ್ ಡಿ ಸೋಜಾ 724 ರ್ಯಾಂಕ್, ಜೊತೆಗೆ ದೀಕ್ಷಿತಾ ಕೆಎಸ್ 951ನೇ ರ್ಯಾಂಕ್ ಗಳಿಸಿ ಸಾಧನೆ ಮೆರೆದಿದ್ದಾರೆ. ಆಳ್ವಾಸ್ನ 10 ವಿದ್ಯಾರ್ಥಿಗಳು 600ಕ್ಕೂ ಅಧಿಕ ಅಂಕ ಗಳಿಸಿದ್ದಾರೆ. 161 ವಿದ್ಯಾರ್ಥಿಗಳು 500ಕ್ಕೂ ಅಧಿಕ ಅಂಕ ಪಡೆದಿದ್ದಾರೆ. ಒಟ್ಟು 467 ವಿದ್ಯಾರ್ಥಿಗಳು 450ಕ್ಕಿಂತ ಅಧಿಕ ಅಂಕ ಗಳಿಸಿದ್ದು, ಈ ಪೈಕಿ 450ಕ್ಕೂ ಅಧಿಕ ವಿದ್ಯಾರ್ಥಿಗಳು ಸರ್ಕಾರಿ ಕೋಟಾದಡಿ MBBS ಸೀಟು ಪಡೆಯುವ ಸಾಧ್ಯತೆ ಇದೆ. ಅಖಿಲ ಭಾರತ ಮಟ್ಟದ ವೈದ್ಯಕೀಯ ರ್ಯಾಂಕ್ನಲ್ಲೂ ಆಳ್ವಾಸ್ ವಿದ್ಯಾರ್ಥಿಗಳು ಅಭೂತಪೂರ್ವ ಸಾಧನೆ ಮೆರೆದಿದ್ದಾರೆ. ಕೆಟಗರಿ ವಿಭಾಗದಲ್ಲಿ ಟಾಪ್ 500 ರ್ಯಾಂಕ್ನ ಒಳಗೆ 3 ವಿದ್ಯಾರ್ಥಿಗಳು, ಟಾಪ್ 1000 ರ್ಯಾಂಕ್ ಒಳಗೆ 14 ವಿದ್ಯಾರ್ಥಿಗಳು, ಟಾಪ್ 2000 ರ್ಯಾಂಕ್ ಒಳಗಡೆ 26 ವಿದ್ಯಾರ್ಥಿಗಳು ಹಾಗೂ ಟಾಪ್ 5 ರ್ಯಾಂಕ್ ಅಂದರೆ 5000 ರ್ಯಾಂಕ್ ಒಳಗಡೆ 72 ವಿದ್ಯಾರ್ಥಿಗಳು ಸ್ಥಾನ ಪಡೆದಿದ್ದಾರೆ. ಜನರಲ್ ಕೆಟಗರಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ, ಹೈದರಾಬಾದ್ ಕರ್ನಾಟಕ, ಗ್ರಾಮೀಣ ಕೋಟಾ, ಕನ್ನಡ ಮಾಧ್ಯಮ, ವಿಶಿಷ್ಟ ಚೇತನರು ಹಾಗೂ ಆರ್ಥಿಕ ಹಿಂದುಳಿದ ವರ್ಗದ ಕೋಟಾದಲ್ಲಿ 450ಕ್ಕೂ ಅಧಿಕ ವಿದ್ಯಾರ್ಥಿಗಳು ಸರ್ಕಾರಿ ಕೋಟಾದಲ್ಲಿ MBBS ಸೀಟು ಪಡೆಯುವ ನಿರೀಕ್ಷೆ ಇದೆ. ಈ ವರ್ಷದ ನೀಟ್ ಪರೀಕ್ಷೆಯ ಫಲಿತಾಂಶವು ಇವತ್ತು ತಾನೇ ಬಂತು. ಆಳ್ವಾಸ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಅಭೂತಪೂರ್ವವಾದಂತಹ ಸಾಧನೆಯನ್ನು ಈ ವರ್ಷವೂ ಮಾಡಿ ಮೆರೆದಿದ್ದಾರೆ. ಈ ವರ್ಷವೂ ಕನಿಷ್ಠ 450ಕ್ಕೂ ಮಿಕ್ಕಿ ವಿದ್ಯಾರ್ಥಿಗಳು ಜನರಲ್ ಕ್ಯಾಟಗರಿಯಲ್ಲಿ, ಮೀಸಲಾತಿಗಳಲ್ಲಿ 100ಕ್ಕೆ 100% ಅವರು MBBSಗೆ ಸೇರುವಂಥ ಸಾಧ್ಯತೆ ಇದೆ. ಇವತ್ತು 21 ವಿದ್ಯಾರ್ಥಿಗಳು 99%ಗಿಂತ ಅಧಿಕ ಅಂಕವನ್ನು ಗಳಿಸಿಕೊಂಡದ್ದು. ಇದರ ಒಟ್ಟಿಗೆ ಸೂರ್ಯಕಾಂತ್ ಪಾಟೀಲ್ ಕೆಟಗರಿ ವಿಭಾಗದಲ್ಲಿ ರಾಷ್ಟ್ರಮಟ್ಟದಲ್ಲಿ 97ನೇ ರ್ಯಾಂಕ್, ಚೇತನ್ ಯರ್ನಾಳ್ 239ನೇ ರ್ಯಾಂಕ್, ಕ್ಲಾರೆನ್ಸ್ ಜೋಸ 724ನೇ ರ್ಯಾಂಕು, ದೀಕ್ಷಿತಾ 951ನೇ ರ್ಯಾಂಕ್ ಪಡೆದದ್ದು ನನಗೆ ಭಾಳ ಸಂತೋಷ ಕೊಟ್ಟಿದೆ. 10 ವಿದ್ಯಾರ್ಥಿಗಳು 600ಕ್ಕೂ ಅಧಿಕ ಅಂಕವನ್ನು ಗಳಿಸಿದ್ದು, 161 ವಿದ್ಯಾರ್ಥಿಗಳು 500ಕ್ಕೂ ಅಧಿಕ ಅಂಕವನ್ನು ಗಳಿಸಿದ್ದು ಮತ್ತು 467 ವಿದ್ಯಾರ್ಥಿಗಳು 720ರಲ್ಲಿ 450ಕ್ಕಿಂತಲೂ ಅಧಿಕ ಅಂಕವನ್ನು ಗಳಿಸಿದ್ದು ನನಗೆ ಸಂತೋಷವನ್ನು ಕೊಟ್ಟಿದೆ. ಇವರೆಲ್ಲರನ್ನು ನಾನು ಭಾಳ ಕೃತಜ್ಞತೆಯಿಂದ ಅವರಿಗೆ ಅಭಿನಂದನೆಯನ್ನು ಕೊಡ್ತಾ ಇದ್ದೇನೆ. ಇದಕ್ಕಾಗಿ ಎಲ್ಲ ವಿದ್ಯಾರ್ಥಿಗಳಿಗೂ, ಅವರ ಪಾಲಕರಿಗೂ ಮತ್ತು ಇದನ್ನು ಟ್ರೈನ್ ಮಾಡಿದಂಥ ಎಲ್ಲ ಶಿಕ್ಷಕರಿಗೂ, ಪ್ರಾಂಶುಪಾಲ ಪ್ರೊಫೆಸರ್ ಮೊಹಮ್ಮದ್ ಸದಾಕತ್ರಿಗೂ ಮತ್ತು ನಮ್ಮ ಆಡಳಿತಾಧಿಕಾರಿಗಳು ಮತ್ತು ಕೋಆರ್ಡಿನೇಟರ್ ಆದಂಥ ನಮ್ಮ ನೀಟ್ ಲಾಂಗ್ ಟರ್ಮ್ನ ಕೋಆರ್ಡಿನೇಟರ್ ಆದಂಥ ಪ್ರೊಫೆಸರ್ ಪ್ರದೀಪ್ ಕುಮಾರ್ ಅವರಿಗೂ ನಾನು ಹೃತ್ಪೂರ್ವಕ ವಂದಿಸ್ತಾ ಇದ್ದೇನೆ.